ನೀವೇನಾದರೂ ಜಪಾನ್ಗೆ ಬರ್ತಿದ್ದು ನಿಮ್ಮ ಮೈ ಮೇಲೆ ಎಲ್ಲಿಯಾದರೂ ಒಂದು ಚಿಕ್ಕ ಟ್ಯಾಟೂ ಇದ್ರೂ ನೀವು ಜಪಾನ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳನ್ನು ಉಪಯೋಗಿಸೋದಕ್ಕೆ ಅನುಮತಿ ಇರೋದಿಲ್ಲ. ಬರೀ ಸ್ವಿಮ್ಮಿಂಗ್ ಪೂಲ್ಗಳಷ್ಟೇ ಅಲ್ಲ, ಹಲವಾರು ಆನ್ಸೆನ್, ಪಬ್ಲಿಕ್ ಬಾತ್, ಅಮ್ಯೂಸ್ಮೆಂಟ್ ಪಾರ್ಕ್, ಜಿಮ್ಗಳನ್ನು ಉಪಯೋಗಿಸುವಂತಿಲ್ಲ. ಬದಲಾಗಿ ಎಲ್ಲ ಕಡೆ ಈ ರೀತಿಯ ಸೈನ್ ಬೋರ್ಡ್ಸ್ಗಳನ್ನು ನೀವು ನೋಡ್ಬೋದು. ಯಾಕಂದ್ರೆ ಜಪಾನ್ನಲ್ಲಿ ಹಿಂದಿನ ಕಾಲದಲ್ಲಿ ಕಳ್ಳತನ, ಅಪರಾಧ ಮಾಡಿರೋರ ಹಣೆ ಮೇಲೆ ಅಚ್ಚೆ ಅಂದ್ರೆ ಟ್ಯಾಟೂಗಳನ್ನ ಹಾಕ್ತಿದ್ರಂತೆ, ಸುಲಭವಾಗಿ ಅಪರಾಧಿಗಳನ್ನ ಕಂಡು ಹಿಡಿಯೋ ಸಲುವಾಗಿ. ಈ ಅಪರಾಧಿಗಳು ಮತ್ತೆ ಸಮಾಜದೊಂದಿಗೆ ಬೆರೆಯುವ ಅವಕಾಶವಿರಲಿಲ್ವಂತೆ. ನಂತರ 80ರ ದಶಕದಲ್ಲಿ ಈ ಸ್ಮಗ್ಲಿಂಗ್ ಹಾಗೆ ಮಾಫಿಯಾ ಗುಂಪಿನವರು ಕೂಡ ತಮ್ಮ ಗುಂಪುಗಳನ್ನ ಪರಿಚಯಿಸಿಕೊಳ್ಳೋದಕ್ಕಾಗಿ ಟ್ಯಾಟೂಗಳನ್ನ ಹಾಕೊಳ್ತಿದ್ರಂತೆ. ಆಗಿನಿಂದಲೂ ಈ ಟ್ಯಾಟೂ ಹಾಕೊಂಡಿರೋರು ಒಂದಿಷ್ಟು ಸೌಲಭ್ಯಗಳನ್ನ ಉಪಯೋಗಿಸೋ ಅನುಮತಿ ಇರಲಿಲ್ವಂತೆ. ಈಗಲೂ ಕೂಡ ಜಪಾನಿಯರಿಗೆ ಟ್ಯಾಟೂ ಬಗ್ಗೆ ಇದೇ ಮನಸ್ಥಿತಿ ಇರೋದ್ರಿಂದ ಹಲವಾರು ಕಡೆ ಟ್ಯಾಟೂ ಹಾಕೊಂಡಿರೋರಿಗೆ